ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು 31 ಡಿಸೆಂಬರು. ಸೊ ಎಲ್ಲರ ಮನೆಯಲ್ಲಿ ಜೋರಾಗಿ ಸೆಲೆಬ್ರೇಷನ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ನನ್ನ ಮಗಳು ರೆಡಿ ಆದಳು ಸ್ಕೂಲಿಗೆ ಹೋಗೋಕ್ಕೆ. ಸೊ ನಾನು ಅನ್ನಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸೈಡ್ ಅವಳಿಗೆ ನಾನು ಹಾರ್ಲಿಕ್ಸ್ನು ಕೊಡ್ತಾಯಿದ್ದೀನಿ. ಸೊ ರೆಡಿ ಆದಳು. ಟಿಫನೆಲ್ಲ ನಾನು ಅವಳಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಒಂದು ಸೈಡು ಹಾಲನ್ನು ಇಕ್ಕಿದ್ದೀನಿ. ಅವಳು ಮತ್ತು ಟಿಫನ್ಗೆ ಬ್ರೆಡ್ ಜಾಮ್ ಕೇಳಿದ್ಲು. ಸೊ ಹಾಗಾಗಿ ನಾನು ಬ್ರೆಡ್ ಜಾಮ್ನ ರೆಡಿ ಮಾಡಿದ್ದೆ ಅವಳಿಗೆ. ಬ್ರೆಡ್ ಜಾಮ್ ಅಂದರೆ ಅವಳಿಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಸೊ ಜಾಸ್ತಿ ಅಂತೂ ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಇಷ್ಟ ಅಂತಂದು. ಸೊ ಹಾಗಾಗಿ ನಾನು ಮಂತ್ಲಿ ಒಂದು ಸಲ ಆ ಥರ ಕೊಡ್ತೀನಿ, ಇಲ್ಲ 2 ಸಲ ಆ ಥರ ಅಷ್ಟೇ. ಸೊ ಇಲ್ಲಿ ಅವಳು ಬ್ರೆಡ್ ಜಾಮು ಮತ್ತು ಹಾಲು ಎಲ್ಲ ಕೊಟ್ಟಾದಮೇಲೆ ನಾನು ಟಿಫನ್ ಲಂಚನ್ನು ನಾನು ಕ್ಯಾರಿ ಮಾಡ್ತೀನಿ. ಅವಳ ಬಾಕ್ಸೆಲ್ಲ ಕ್ಲೀನಾಗಿ ಎತ್ತಿಡ್ತೀನಿ. ಸೊ ಅವಳು ಬೇಗ ಎಲ್ಲ ಮುಗಿಸಿ ಮತ್ತು ಸ್ಕೂಲಿಗೆ ಬಾಯ್ ಅಂತೇಳಿ ಹೊರಡ್ತಾ ಇದ್ದಾಳೆ. ನಾನಿಲ್ಲಿ ಮತ್ತು ಅವಳು ಹೋದ್ಮೇಲೆ ಬ್ರಷ್ ಮಾಡ್ಕೋತಾ ಇದ್ದೀನಿ. ಬ್ರಷ್ ಆದ ತಕ್ಷಣ ನಾನು ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಬರ್ತೀನಿ. ಯಾಕಂದರೆ ನಿನ್ನೆ ಉಪವಾಸ ಮಾಡಿದ್ದೆ. ಸೊ ಹಾಗಾಗಿ ಫಸ್ಟ್ ನಾನು ಸ್ನಾನ ಮಾಡ್ಕೊಂಬಂದುಬಿಟ್ಟೆ. ಸೊ ಸ್ನಾನ ಮಾಡ್ಕೊಂಬಂದಾದ್ಮೇಲೆ ಇಲ್ಲಿ ಟೀ ರೆಡಿ ಆಯಿತು. ಸೊ ಟೀ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ನಾನು ಟೀ ಮಾಡಿದೆ. ಆಮೇಲೆ ನಮ್ಮ ಅತ್ತೆಗೆ ಕಾಫಿ ಮಾಡಬೇಕಾಗಿತ್ತು. ಸೊ ಕಾಫಿನೂ ಕೂಡ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಕಾಫಿಗೆಲ್ಲ ರೆಡಿ ಮಾಡಿ ಅಲ್ಲಿಟ್ಟು ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಸೊ ಅಲ್ಲಿವರೆಗೂ ನಾನು ದೇವರಿಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ಹೊರಗಡೆ ಬಂದು ದೇವರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆಗೆಲ್ಲ ನಾನು ರೆಡಿ ಮಾಡ್ತೀನಿ. ಸೊ ಪೂಜೆಗೆಲ್ಲ ರೆಡಿ ಆದಮೇಲೆ ನಾನು ಮತ್ತೆ ಕಿಚನ್ನಿಗೆ ಬಂದುಬಿಟ್ಟು ಹಾಲು ಕಾದಿರುತ್ತೆ, ಕಾಫಿನ ಮತ್ತು ನನ್ನ ಮಗನೇ ಎದ್ದಿರ್ತಾನೆ ಅಷ್ಟರಲ್ಲಿ. ಸೊ ನನಗೂ ಹಾಲನ್ನು ರೆಡಿ ಮಾಡಿಬಿಟ್ಟು ಹೋಗಿಬಿಟ್ಟು ಮತ್ತು ನಾನು ಟೀ, ಹಾಲು, ಕಾಫಿ ನಾವೆಲ್ಲ ಕೂತ್ಕೊಂಡು ಕುಡಿತೀವಿ. ನನ್ನ ಮಗ ಅವ್ರ ಅಜ್ಜಿ ಜೊತೆ ಆಟ ಆಡ್ತಾಯಿದ್ದ. ಸೊ ಆಮೇಲೆ ಕುಡ್ದಾದ್ಮೇಲೆ ಒಳಗಡೆ ಬಂದು ನಾನು ಅವಲಕ್ಕಿ ಒಗ್ಗರಣೆ ಹಾಕಬೇಕಿತ್ತು ಟಿಫನ್ಗೆ. ಸೊ ಅವಲಕ್ಕಿ ಒಗ್ಗರಣೆನ ನಾನು ಬೇಗ ಎಲ್ಲನೂ ಹೆಚ್ಚಿ ಕ್ಲೀನಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಮನೆಯಲ್ಲಿ ನಾನು ಜಾಸ್ತಿ ಟಿಫನ್ಸ್ ಮಾಡೋದೇ ಇಲ್ಲ ಈ ಥರ ಅವಲಕ್ಕಿ, ದೋಸೆ. ಯಾಕೆಂದರೆ ನಾನು ಡೈಲಿ ರಾಗಿ ಅಂಬಲಿನೇ ಮಾಡೋದು. ನಾನು, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ 3 ಜನ ಇರ್ತೀವಲ್ವ. ಸೊ ನಮಗೆ ಅದನ್ನೇ ಕಂಫರ್ಟೇಬಲ್ ಅನಿಸುತ್ತೆ. ಸೊ ನನ್ನ ತಮ್ಮ ಊರಿಂದ ಬಂದಿದ್ದಾರೆ. ಸೊ ಅವರಿಗೋಸ್ಕರ ಟಿಫನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಅದಾದಮೇಲೆ ನಾನು ಇಲ್ಲಿ ಕ್ಲೀನಾಗಿ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಯಾಕಂದರೆ ಅದು ಒಗ್ಗರಣೆ ಹಾಕಿ ಒಂದು 10-15 ನಿಮಿಷ ಅದನ್ನು ಬಿಟ್ಟು ಮತ್ತು ಆಮೇಲೆ ನಾನು ಓಪನ್ ಮಾಡಿದೆ. ಸೊ ಚೆನ್ನಾಗಿ ಒಗ್ಗರಣೆ ಬಂದಿತ್ತು. ಸೊ ಹಾಗಾಗಿ ಮತ್ತೆ ನಾನು ಅವಲಕ್ಕಿ ನೆನೆದು ಆದಮೇಲೆ ಕ್ಲೀನಾಗಿ ಒಂದು ಸಪ್ರೇಟಾಗಿ ಎತ್ತಿಕ್ಕಿದ್ದೆ. ಸೊ ಅದನ್ನು ಅದರೊಳಗೆ ಹಾಕಿಬಿಟ್ಟು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಸೊ ಆಮೇಲೆ ಮತ್ತೆ ಟಿಫನ್ಗೆ ಎಲ್ಲರೂ ಕೂತ್ಕೊಂಡ್ವಿ. ಟಿಫನ್ ಎಲ್ಲ ಮುಗಿಸ್ಬಿಟ್ಟಿದ್ವಿ. ಟಿಫನ್ ಎಲ್ಲ ಆದಮೇಲೆ ಮತ್ತೆ ನಮ್ಮ ಅತ್ತೆ ಬೆಳಗ್ಗೆ ಕಾಫಿ ಕುಡಿದಿದ್ರು. ಸೊ ಹಾಗಾಗಿ ನಾನು ಮತ್ತೆ ಟಿಫನ್ ಆದಮೇಲೆ ಅವರಿಗೋಸ್ಕರ ಮತ್ತೆ ಟೀ ಮಾಡಿದೆ. ನನ್ನ ತಮ್ಮನಿಗೂ ಟೀ ಬೇಕಿತ್ತು. ಸೊ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಟೀಗೆ ಇಟ್ಬಿಟ್ಟು ಟೀ ಎಲ್ಲ ರೆಡಿ ಆದಮೇಲೆ ನಮ್ಮ ಅತ್ತೆಗೆ ಮತ್ತು ನನ್ನ ತಮ್ಮನಿಗೆ ಹೋಗಿ ಕೊಡ್ತೀನಿ. ಸೊ ಸ್ವಲ್ಪ ಟೈಮ್ ಫ್ರೀ ಇದ್ದೆ ಅಂದ್ಬಿಟ್ಟು ನಾನು ಟಿ ವಿ ನೋಡ್ತಾ ಕೂತ್ಕೊಂಡೆ. ಟೈಮ್ ಪಾಸ್ ಆಗುತ್ತೆ. ನನ್ನ ಮಗನೂ ಚೀಟ್ಲೆ ಮಾಡ್ತಾಯಿದ್ದ. ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಬೇಕಿತ್ತು. ಮತ್ತು ಕಿಚನಲ್ಲಿ ಹೋದೆ. ಸೊ ಕಿಚನಲ್ಲಿ ಏನು ರೆಡಿ ಮಾಡೋಣ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದು ತುಂಬ ಕೀಟ್ಲೆ ಅಂದರೆ ಕೀಟ್ಲೆ ಎಲ್ಲನೂ ಕೆಡುತ್ತಾ ಇದ್ದ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು, ಸೊ ಹಾಗಾಗಿ ನಮ್ಮ ಮನೆಯವರು ಆಮ್ಲೆಟ್ ಹಾಕು ಅಂತ ಹೇಳಿದ್ರು. ಸೊ ಸರಿ ಅಂದ್ಬಿಟ್ಟು ಅವ್ರ ಕೈಯಿಂದಲೇ ನಾನು ಆಮ್ಲೆಟ್ ಹಾಕಿಸ್ಕೊತಾ ಇದ್ದೆ. ಯಾಕಂದರೆ ಒಂದು ಸೈಡ್ ನನ್ನ ತಮ್ಮ ಮತ್ತು ಇನ್ನೊಂದು ಸೈಡ್ ನಮ್ಮ ಹಸ್ಬೆಂಡ್ ತುಂಬಾ ನನಗೆ ತಮಾಷೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಸರಿ ಆಗಿದ್ದು ನೀವೇ ಮಾಡಿ ಅಂದ್ಬಿಟ್ಟು ಅವರಿಬ್ಬರನ್ನೂ ನಾನು ಮುಂದೆ ನಿಲ್ಲಿಸ್ಬಿಟ್ಟು ಆಮ್ಲೆಟ್ನ ರೆಡಿ ಮಾಡಿಸಿದೆ. ಸೊ ಅದನ್ನು ಅವ್ರು ಒಂದು ಸೈಡ್ ರೆಡಿ ಮಾಡ್ತಾಯಿದ್ರು. ಇನ್ನು ಒಂದು 4 ಪಾತ್ರೆ
ಬಿದ್ದಿತ್ತು ತೊಳೆಯೋಕ್ಕೆ ಅಂತ. ಸರಿ ಅವ್ರು ಅದನ್ನು ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಒಂದು 4 ಪಾತ್ರೆನ ಬೇಗ ಬೇಗ ಕ್ಲೀನಾಗಿ ಎಲ್ಲ ತೊಳೆದಾದ್ಮೇಲೆ ಮತ್ತೆ ಎಲ್ಲರೂ ಕೂತ್ಕೊಂಡು ನಾವು ಊಟ ಮಾಡಿದ್ವಿ ಫ್ರೆಂಡ್ಸ್. ಅದಾದಮೇಲೆ ಮಲ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಟಿ ವಿ ನೋಡಿ ಮತ್ತು ನನ್ನ ಮಗಳು ಆಟ ಆಡ್ತಿದ್ರು. ಸೊ ಅವ್ರಿಗೆ ನೋಡಿ ಸ್ವಲ್ಪ ಆದಮೇಲೆ ಮತ್ತೆ ಹೋಗಿ ನಾನು ಮಲ್ಕೊಂಡೆ. ಸೊ ಅದಾದಮೇಲೆ 5:30ಗೆ ಎದ್ಬಿಟ್ಟು ಮತ್ತು ಫ್ರೆಶ್ ಅಪ್ ಆಗಿ ಮತ್ತು ನನ್ನ ಮಗಳಿಗೆ ಟ್ಯೂಷನ್ ಬೇರೆ ಇತ್ತು. ಹಾಗಾಗಿ ಮತ್ತು ನಾನು ಅವಳಿಗೋಸ್ಕರ ಆಲ್ವೇಸ್ ಎಲ್ಲ ರೆಡಿ ಮಾಡಿದೆ. ಅಲ್ಲೆಲ್ಲ ಅವಳು ಕುಡ್ಕೊಂಡು ಹೋಗಿ ಮತ್ತು ಅವಳು ಕುಡಿದಾದ್ಮೇಲೆ ಮತ್ತೆ ನಾನು ದೀಪ ಹಚ್ಚೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸಾಯಂಕಾಲ. ಯಾಕಂದರೆ ಅವಳಿಗೆ ಬಿಟ್ಟು ಮತ್ತು ನಾನು ನಮ್ಮ ಸ್ಟುಡಿಯೋಗೆ ಹೋಗಿ ಮತ್ತು ನಾನು ಅವಳಿಗೆ ರಿಟರ್ನ್ 8 o'clockಗೆ ಮನೆಗೆ ಕರ್ಕೊಂಡ್ಬರೋದು. ಸೊ ಹಾಗಾಗಿ ನಾನು ಅವಳಿಗೆ ಬಿಟ್ಟು ಬರೋಕ್ಕೆ ಮುಂಚೆನೇ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟೆ ಆಮೇಲೆ ನಾನು ಅವಳಿಗೆ ಬಿಟ್ಟು ಬರೋದು. ಸೊ ಇಲ್ಲಿಗೆ ಮತ್ತೆ ನಾನು ಹಾಲನ್ನು ಇಟ್ಟಿದ್ದೆ, ಯಾಕಂದರೆ ಸ್ವಲ್ಪ ಇತ್ತು. ಸೊ ಹಾಗಾಗಿ ನನ್ನ ಮಗಳಿಗೆ ಕೊಟ್ಬಿಟ್ಟೆ ಇರೋದನ್ನು. ಸೊ ನಂತರ ನಮ್ಮ ಹಸ್ಬೆಂಡ್ ಮತ್ತು ಹಾಲು ತೊಗೊಂಬಂದರು. ಸೊ ತಂದಿರೋ ಹಾಲಲ್ಲಿ ಮತ್ತು ನಾವು ಕಾಫಿ ಮತ್ತು ನನ್ನ ತಮ್ಮನಿಗೆ ಟೀ ಮಾಡಬೇಕಿತ್ತು. ಸೊ ಮತ್ತು 3 ಜನರು ಕಾಫಿ ಟೀ. ನಮ್ಮ ಮನೇಲಿ ಸ್ವಲ್ಪ ವೆರೈಟಿ ಜಾಸ್ತಿ ಈ ಥರ ಕುಡಿಯೋದು. ಸೊ ಯಾರಿಗೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ. ಸೊ ಅದಾದಮೇಲೆ ಮತ್ತೆ ನನ್ನ ತಮ್ಮ ಹೊರಗಡೆ ಹೋಗೋಣ ಬೇಗ ರೆಡಿ ಆಗೋ ಅಂತ ಹೇಳ್ತಿದ್ದ. ಸರಿ ಅಂದ್ಬಿಟ್ಟು ಬೇಗ ನಾನು ಕಾಫಿ ಕುಡಿದ್ಬಿಟ್ಟು ರೆಡಿ ಆಗೋಕ್ಕೆ ಹೋದೆ. ನನ್ನ ಮಗನಿಗೆ ಮನೆಯಲ್ಲೇ ಬಿಟ್ಟುಬಿಟ್ಟು ಬಂದೆ. ನಾನು ನನ್ನ ತಮ್ಮ ಬಟ್ಟೆ ಶಾಪಿಗೆ ಹೋಗ್ತಾ ಇದ್ದೀವಿ. ಮಾಮೂಲಿ ಇವಾಗ ಫುಲ್ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಅರುಣ್ ಅಡ್ಡ ಅಂತ. ಸೊ ಆ ಶಾಪಲ್ಲಿ ಹೋಗಿ ತುಂಬ ಒಳ್ಳೆ ಕಲೆಕ್ಷನ್ಗಳಿತ್ತು. ನನ್ನ ತಮ್ಮ ಅವನಿಗೆ ಯಾವುದು ಇಷ್ಟನೋ ಅದನ್ನು ಅವನು ವೇರ್ ಮಾಡಿ ತೋರಿಸ್ತಾ ಇದ್ದ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಸರಿ ಅಂದ್ಬಿಟ್ಟು ನಾನು ಒಂದೆರಡು ನೋಡಿದೆ ನಮ್ಮ ಹಸ್ಬೆಂಡಿಗೋಸ್ಕರ, ತುಂಬಾ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಅವನು ನಾನು ಸೇರಿನೇ ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್. ಸೊ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಅಲ್ಲಿ. ಸೊ ಸಂಜಯನಗರ ಹತ್ರನೇ ಇರೋದು ಅವ್ರದ್ದು ಅರುಣ್ ಅಡ್ಡ ಅಂತ. ತುಂಬ ಬಜೆಟ್ಟು ಕೂಡ ಅಷ್ಟೇ ಕಮ್ಮಿ ಪ್ರೈಸ್ ಇದೆ, ಬಟ್ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿದೆ. ಸೊ ನೀವು ಹತ್ತಿರದಲ್ಲೇ ಇದ್ದರೆ ಬಂದುಬಿಟ್ಟು ವಿಸಿಟ್ ಮಾಡಿ. ಸೊ ಅಲ್ಲಿಂದ ನಾವು ಸ್ಟ್ರೇಟಾಗಿ ಮನೆಗೆ ಹೋಗ್ತೀವಿ. ಸೊ ಸೆಲೆಬ್ರೇಷನ್ ಮಾಡಬೇಕಲ್ವ. ಸೊ ಹಾಗಾಗಿ ಮತ್ತೆ ನನ್ನ ತಮ್ಮ ಹೋಗಿಬಿಟ್ಟು ಚಿಕನ್ ಎಲ್ಲ ತೊಗೊಂಬಂದರು. ಸರಿ ಅಂದ್ಬಿಟ್ಟು ಒಂದು ಸೈಡ್ ಬಿರಿಯಾನಿ ಮತ್ತು ಹೊರಗಡೆಯಿಂದ ಅವರು ಚಿಕನ್ ತಂದೂರಿ ಮತ್ತು ವೈನ್ ತೊಗೊಂಬಂದರು. ಸರಿ ಅಂದ್ಬಿಟ್ಟು ಫಸ್ಟು ನಾವು ಬೇಗ ಎಲ್ಲ ಊಟ ಮುಗಿಸ್ಕೊಂಡ್ಬಿಟ್ವಿ ಫ್ರೆಂಡ್ಸ್. ಯಾಕಂದರೆ ಮಕ್ಕಳು ಎಲ್ಲ ಆಡ್ತಾಯಿದ್ರು. ಸೊ ಹಾಗಾಗಿ ಲೇಟ್ ಆಗೋದು ಬೇಡ ಅಂದ್ಬಿಟ್ಟು ಬೇಗ ಫಸ್ಟು ಊಟ ಮಾಡಿಕೊಂಡು, ಸೊ ಊಟ ಆದಮೇಲೆ 12 ಗಂಟೆಗೆ ಕರೆಕ್ಟಾಗಿ ನಾವು ವಿಶ್ ಮಾಡಿ ಕೇಕೆಲ್ಲ ಕಟ್ ಮಾಡಿದ್ವಿ. ಸೊ ಆಮೇಲೆ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಆಗುತ್ತೆ ಫ್ರೆಂಡ್ಸ್. ನಿಮಗೂ ನಿಮ್ಮ ಕುಟುಂಬಕ್ಕೂ ಹ್ಯಾಪಿ ನ್ಯೂ ಇಯರ್, ಹಾಗೆ ಗುಡ್ ನೈಟ್. ಮತ್ತು ನಾಳಿನ ಬ್ಲಾಗ್